ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾಚಂದ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ಬೋಟ್ ನೆಕ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನಾನು ಡೈಗ್ರಾಮ್ನ ತಿಳಿಸ್ಕೊಡ್ತೀನಿ, ಯಾವ ರೀತಿ ಡೈಗ್ರಾಮ್ನ ಹಾಕೋದು ಅಂತೇಳಿ. ನಾನು ಪೇಪರ್ ಮೇಲೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡೆ, ಬಟ್ ಪೇಪರ್ ಮೇಲೆ ಅಷ್ಟು ನೀಟಾಗಿ ಗೊತ್ತಾಗೋದಿಲ್ಲ ಅಂತೇಳಿ ಬ್ಲ್ಯಾಕ್ ಬೋರ್ಡ್ ಮೇಲೆ ತಿಳಿಸ್ಕೊಡ್ತೀನಿ. ಮೆಜರ್ಮೆಂಟ್ನ ನಾನು ಕರೆಕ್ಟಾಗಿ ಅಳತೆ ಮಾಡಿ ಬರ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಇದೇ ರೀತಿನೇ ಬರ್ಕೊಂಡಾದ್ರೆ ಇಟ್ಕೋರಿ, ಇಲ್ಲ ಬ್ಲೌಸ್ ತೊಗೊಂಡು ಡೈರೆಕ್ಟಾಗಿ ನಾವು ಅಳತೆ ಮಾಡ್ತಾನೆ ಡೈಗ್ರಾಮ್ ಹಾಕ್ತೀನಿ ಅಂದ್ರೆ ಆ ರೀತಿ ಆದ್ರೆ ಹಾಕ್ರಿ. ತುಂಬ ಜನ ಕೇಳಕತ್ತಿದ್ರಿ ಬೋಟ್ ನೆಕ್ ಬ್ಲೌಸ್ದು ತಿಳಿಸ್ಕೊಡ್ರಿ ಅಂತೇಳಿ. ಫಸ್ಟ್ ಇವತ್ತು ಡೈಗ್ರಾಮ್ನ ಯಾವ ರೀತಿ ಹಾಕೋದು ಅಂತೇಳಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬಟ್ಟೆ ಮೇಲೆ ಡೈಗ್ರಾಮ್ ಹಾಕಿ ಕಟ್ಟಿಂಗ್ನ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ಯಾವ ರೀತಿ ಡ್ರಾ ಮಾಡೋದು ಅಂತೇಳಿ ಫಸ್ಟ್ ಕಲ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ನೆಕ್ಸ್ಟ್ ಬಟ್ಟೆ ಮೇಲೆ ಹಾಕೋದಕ್ಕೆ ತುಂಬ ಈಸಿ ಆಕೈತಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡ್ರಿ. ಫಸ್ಟ್ ಇವಾಗ ನಾವು ಫ್ರಂಟ್ ಪಾರ್ಟ್ನ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಬ್ಯಾಕ್ ಪಾರ್ಟ್ನ ತಿಳಿಸ್ಕೊಡ್ತೀನಿ. ನೋಡ್ರಿ, ಫ್ರಂಟ್ ಪಾರ್ಟ್ ಫಸ್ಟ್ ನಾವು ಬ್ಲೌಸಿಂದು ಉದ್ದ ಎಷ್ಟೈತೆ ಅಂತೇಳಿ ಫಸ್ಟ್ ನೋಡ್ಕೋಬೇಕು. ಬ್ಲೌಸಿನ ಉದ್ದ ಎಷ್ಟೈತಿ ಅಂತ ಅಂದ್ರೆ 13 ಇಂಚ್ ಐತಿ. 1 ಇಂಚ್ನ ಎಕ್ಸ್ಟ್ರಾ ತಗೊಳಕತ್ತೀನಿ. ಸ್ಟಿಚಿಂಗ್ ಮಾರ್ಜಿನ್ ಅಂತ ಹೇಳಿದ್ರೆ ಟೋಟಲ್ ಆಗಿ 14 ಇಂಚ್ನ ನಾನು ಬ್ಲೌಸಿಂದು ಉದ್ದನ ತಗೊಳಕತ್ತೀನಿ. ನೋಡ್ರಿ, ಬ್ಲೌಸಿಂದು ರೆಡಿ ಇರೋ ಉದ್ದ ಎಷ್ಟೈತಿ? 13 ಇಂಚ್ ಐತಿ. ಇಲ್ಲಿ ಫಸ್ಟ್ ಒಂದು ಲೈನ್ ಹಾಕೋರಿ. ನೀವು ಯಾವಾಗ್ಲೂ ಬ್ಲೌಸ್ನ ಮಾರ್ಕಿಂಗ್ ಮಾಡುವಾಗ ಮಾರ್ಕರ್ ತಗೊಂಡೇನೆ ಮಾರ್ಕಿಂಗ್ ಮಾಡ್ಕೊರಿ. ಚಾಪೀಸ್ ತಗೋಬೇಡ್ರಿ. ಚಾಪೀಸ್ ತಗೊಂಡ್ರೆ ನಮ್ಗೆ ಅದು ದಪ್ಪ ಆಗ್ತೈತಿ, ಹಂಗಾಗಿ ಸ್ವಲ್ಪ ಮೆಜರ್ಮೆಂಟ್ ಹೆಚ್ಚು ಕಡಿಮೆ ಬರ್ತಿರ್ತೈತಿ. ನೋಡ್ರಿ, ಟೋಟಲ್ ಇಲ್ಲಿಂದ ಇಲ್ಲಿಗೆ 14 ಇಂಚ್ನ ನಾನು ತಗೊಂಡಿದ್ದೀನಿ. ಇದು ನಮ್ಗೆ ಬ್ಲೌಸಿಂದು ಉದ್ದ. ಈಗ ನಾವು ಬ್ಲೌಸಿಂದು ಅಗಲ ತಗೋಬೇಕಂದ್ರೆ ನಮ್ಗೆ ಮೈ ಅಳತೆ ಎಷ್ಟೈತೆ ಅಂತೇಳಿ ಅದನ್ನ ನಾವು ತಗೋಬೇಕು. ಮೈ ಅಳತೆ ಎಷ್ಟೈತಿ? ರೆಡಿ ಇರೋದು 9 ಇಂಚ್ ಐತಿ. 1.5 ಇಂಚ್ ಎಕ್ಸ್ಟ್ರಾ ತಗೊಳಕತ್ತೀನಿ. ಟೋಟಲ್ ಆಗಿ 10.5 ಇಂಚ್ನ ತಗೊಳಕತ್ತೀನಿ. ರೆಡಿ ಇರೋದು ಎಷ್ಟೈತಿ ಅಂತಂದ್ರೆ 9 ಇಂಚ್ ಐತಿ. ಅದಕ್ಕೆ ನಾನು 1.5 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಕತ್ತೀನಿ. ನೋಡ್ರಿ, ಇಲ್ಲಿಂದ 9 ಇಂಚಿಗೆ ಒಂದು ಮಾರ್ಕ್ನ ಮಾಡ್ರಿ. ನೋಡ್ರಿ, ಇಲ್ಲಿಂದ ಒಂದು 9 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋರಿ. ನೆಕ್ಸ್ಟ್ 1.5 ಇಂಚ್ ಎಕ್ಸ್ಟ್ರಾ 10ವರೆಗೆ ಒಂದು ಮಾರ್ಕ್ನ ಮಾಡಿ. 10ವರೆಗೆ ಒಂದು ಮಾರ್ಕ್ ಮಾಡ್ಕೋರಿ. ಇಲ್ಲಿಂದ ಇಲ್ಲಿಗೆ ಮೈ ಅಳತೆ ರೆಡಿ ಇರೋದು 9 ಇಂಚ್ ಐತಿ. 1.5 ಇಂಚ್ ಎಕ್ಸ್ಟ್ರಾ. ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ನಮ್ಗೆ ಇಲ್ಲಿಂದ ಇಲ್ಲಿಗೆ ಭುಜ, ನಾವು ಫಸ್ಟ್ ಈಗ ಭುಜ ನಮ್ಗೆ ಇಲ್ಲಿಂದ ಇಲ್ಲಿಗೆ ಎಷ್ಟೈತೆ ಅಂತೇಳಿ ಅಳತೆ ಮಾಡ್ಕೋಬೇಕು. ಬೋಟ್ ನೆಕ್ ಬ್ಲೌಸ್ಗೆ ನಾವು ಮೇನ್ ಆಗಿ ಅಳತೆನ ಕರೆಕ್ಟಾಗಿ ತಗೋಬೇಕು. ಒಬ್ಬೊಬ್ರದ್ದು ಇಲ್ಲಿಂದ ಇಲ್ಲಿಗೆ ಎಷ್ಟು ಇರ್ತೈತೆ ಅಂತಂದ್ರೆ 8 ಇಂಚ್ ಇರ್ತೈತಿ, ಅಂದ್ರೆ 16 ಇಂಚ್ ಇರುತ್ತೆ, ಅದ್ರ ಅರ್ಧ ಇಡಬೇಕು. 8 ಇಂಚ್ ಬರ್ತೈತಿ. ಇಲ್ಲಾಂದ್ರೆ 14 ಇಂಚ್ ಇರ್ತೈತಿ, ಅದನ್ನ 7 ಇಂಚ್ ಇರಬೇಕು. ಆಲ್ಮೋಸ್ಟ್ 7, 7.5 ಇಲ್ಲ 8 ಇಂಚ್ ಲಾಸ್ಟ್ ನಮ್ಗೆ ಭುಜ ಬರ್ತೈತಿ. ಇಲ್ಲಿಂದ ನೋಡ್ರಿ 7ವರೆಗೆ 7ಕ್ಕೆ ಒಂದು ಮಾರ್ಕ್ ಮಾಡ್ಕೊರಿ. ನಂದು 7 ಐತಿ, ನಾನು ಹಂಗಾಗಿ 7ನ ಇಟ್ಕೊಳಕತ್ತೀನಿ. 7.5 ಇದ್ರೆ 7.5 ತಗೋರಿ. 7 ಇದ್ರೆ 7 ತಗೋರಿ. 7.5 ಇದ್ರೆ 7.5 ತಗೋರಿ. ಇಲ್ಲ 8 ಬಂತಂದ್ರೆ 8 ತಗೋರಿ. ಕ್ಲಿಯರ್ ಆಗಿ ನಾನು ನಿಮ್ಗೆ ಅರ್ಥ ಮಾಡ್ತಿದ್ದೀನಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ರಿ. ನೆಕ್ಸ್ಟ್ ನೋಡ್ರಿ, ಇದು ನಮಗೆ ಭುಜ ಎಷ್ಟೈತಿ? ಭುಜ ಇಲ್ಲಿ 7 ಇಂಚ್ ಐತಿ. ನೆಕ್ಸ್ಟ್ ಆರ್ಮೋಲ್ ತಗೋಬೇಕು. ನಮ್ಗೆ ಆರ್ಮೋಲ್ ಅಂದ್ರೆ ಕೊಂಕಳಿನ ಉದ್ದ ಎಷ್ಟೈತಿ ಅದನ್ನ ನಾವು ತಗೋಬೇಕು. ನೋಡ್ರಿ, ಇಲ್ಲಿ ಎಷ್ಟು ಇಟ್ಟಿರ್ತೀವಿ ನಾವು ಭುಜಾನ, ಅದಕ್ಕಿಂತ ಅರ್ಧ ಇಂಚ್ ನಾವು ಮೈನಸ್ ಮಾಡ್ಕೊಂಡು ಆರ್ಮೋಲ್ ಉದ್ದನ ತಗೋಬೇಕು. ಇಲ್ಲಿ 7 ಇಟ್ಟಿವಿ, ಇಲ್ಲಿ ನಾವು 6.5ನ ತಗೋಬೇಕು. ನೋಡ್ರಿ, ನೆಕ್ಸ್ಟ್ ಆರ್ಮೋಲ್ ಎಷ್ಟು ತೊಗೊಂಡಿದ್ದೀವಿ? 6.5ನ ತೊಗೊಂಡಿದ್ದೀವಿ. ಅರ್ಥ ಆಗಲಿ ಅಂತ ಅನ್ನೋದಕ್ಕೆ ಸ್ಲೋ ಆಗಿ ತಿಳಿಸ್ಕೊಡ್ತೀನಿ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ. ನೋಡ್ರಿ, ಇದು ಎಲ್ಲಿಂದ ಬಂತಂದ್ರೆ ಇದು 9 ಇಂಚ್ ನಮ್ಮ ಚೆಸ್ಟ್ ಮೆಜರ್ಮೆಂಟು. 1.5 ಇಂಚ್ ಹೆಚ್ಚಿಗೆ ತೊಗೊಂಡಿದ್ದೀನಿ. ಇದು ಆರ್ಮೋಲು 6.5ನ ನಾನು ತೊಗೊಂಡಿದ್ದೀನಿ. ನೋಡ್ರಿ, ಇಲ್ಲಿಂದ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ.
ಮಾರ್ಕ್ ಮಾಡಿಕೊಂಡು ಒಂದು ಇಲ್ಲಿ ಶೇಪ್ ತೆಗೀರಿ. ಶೇಪ್ ಒಂಚೂರು ಇಲ್ಲಿ ಬ್ಲೌಸಿಂದ ಒಳಗಡೆ ತೆಗೀರಿ. ಈ ರೀತಿ ತೆಗೀರಿ. ಇದು ಫ್ರಂಟ್ ಪಾರ್ಟಿಗೆ ಸ್ವಲ್ಪ ಒಳಗಡೆ ಬರಬೇಕು. ಆ ರೀತಿ ನೀವು ಇಲ್ಲಿ ಆರ್ಮೋಲ್ ಶೇಪ್ನ ತೆಗೀರಿ. ನೆಕ್ಸ್ಟ್ ಇವಾಗ ನೆಕ್ ಬಿಡ್ತು 4 ಇಂಚು ತಗೋರಿ. 3.5 ಇಂಚು 4 ಇಂಚು ಲಾಸ್ಟ್ ಬರೋದು 4 ಇಲ್ಲ 3.5 ಬರ್ತೈತಿ, ಇಲ್ಲ 4 ಇಂಚು ಲಾಸ್ಟ್ ನೆಕ್ ಬಿಡ್ತು ಬರ್ತೈತಿ. ಮತ್ತೆ ನೆಕ್ಕಿನ ಉದ್ದ 3.5 ತಗೋರಿ. ಸ್ವಲ್ಪ ಮೇಲ್ಗಡೆ ಬೇಕು ಅಂತಂದ್ರೆ 3.5 ತಗೋರಿ. ಇಲ್ಲ ನನಗೆ ಇಲ್ಲಿ ಸ್ವಲ್ಪ ಅಂದ್ರೆ ಪೂರ್ತಿ ಈಗ ಬೋಟ್ ಬರೋದು ನಮ್ಗೆ ಪೂರ್ತಿ ಇಲ್ಲಿ ಮೇಲ್ಗಡೆ ಆದ್ರೆ ಸ್ವಲ್ಪ ನೆಕ್ ಹತ್ರನೇ ಬಂದಂಗೆ ಆಗೈತೆ ಅನ್ನೋಗಿದ್ರೆ ಒಂದು ಅರ್ಧ ಇಂಚು ಕೆಳ ತಗೋರಿ. 4 ಇಂಚಿಗೆ ತಗೋರಿ. ನಾನು 3.5 ತಗೊಂಡಿದ್ದೀನಿ. ನೋಡ್ರಿ ಇಲ್ಲಿ ನೆಕ್ ಬಿಡ್ತು 4 ಇಂಚು. ನೆಕ್ ಬಿಡ್ತು 4 ಇಂಚ್ ತಗೊಂಡಿದ್ದೀನಿ. ಇಲ್ಲಿ ಸಹ ನೆಕ್ ಉದ್ದನೂ ಸಹ ನಾನು 4 ಇಂಚನ್ನ ತಗೊಂಡಿದ್ದೀನಿ, 3.5 ಇಂಚನ್ನ ತಗೊಂಡಿದ್ದೀನಿ. ನೆಕ್ಸ್ಟ್ ನೋಡ್ರಿ ಇಲ್ಲಿಂದ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ. ನಿಮ್ಮ ಹತ್ರ ನೋಡ್ರಿ ಈ ರೀತಿ ಬೋಟ್ ತರ ಬರ್ಬೇಕು ನಮ್ಗೆ, ನೀಟಾಗಿ ಇರುತ್ತೆ. ಈ ರೀತಿ ಮಾರ್ಕಿಂಗ್ನ ಮಾಡ್ಕೊರಿ. ಮತ್ತೆ ನೀವು ಮಾರ್ಕ್ ಹಾಕೋದು ಈ ತರ ಹಾಕೋಬೇಡ್ರಿ, ನೀಟಾಗಿ ಸ್ವಲ್ಪ ಶೇಪ್ನ ನೀಟಾಗಿ ಹಾಕೋರಿ ಇಲ್ಲಿ. ನೆಕ್ಸ್ಟ್ ಇವಾಗ ಕೆಳಗಡೆ ನೋಡ್ರಿ ಪ್ರಿನ್ಸ್ ಕಟ್ನ ಮಾರ್ಕ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ 4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡಿದ ನಂತರ ಇಲ್ಲಿ ನೋಡ್ರಿ ನಾವು ಇಲ್ಲಿಂದ ಹಿಡಿದು 1 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕಂದ್ರೆ ನಮಗೆ ಶೇಪ್ ತೆಗಿಯೋದಕ್ಕೆ ಇಲ್ಲಿ ಕಾರ್ನರ್ ಇರುತ್ತಲ್ಲ, ಇಲ್ಲಿಂದ ಮೇಲ್ಗಡೆ 1 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ರಿ. ನೆಕ್ಸ್ಟ್ ಈ ಟಕ್ಸ್ ಪಾಯಿಂಟ್ನ 4 ಇಂಚಿಗೆ ತಗೋರಿ. 4 ಇಂಚಿಗೆ ಒಂದು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡಿದ ನಂತರ ಇಲ್ಲಿ ನಾವು ಒಂದು ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ. ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೆ. ಇಲ್ಲಿಂದ 2.5 ಒಂದು ಮಾರ್ಕ್ ಮಾಡ್ಕೊರಿ. ಇದು ನಮ್ಗೆ ಇಲ್ಲಿ ಪ್ರಿನ್ಸ್ ಕಟ್ ತರ ಹೊಲಿಯೋದಕ್ಕೆ, ಶೇಪ್ ತಕ್ಕೊಳ್ಳೋದಕ್ಕೆ. ನಿಮ್ಗೆ ಈ ತರ ಬೇಡ ಅಂತಂದ್ರೆ, ಇಲ್ಲಿ ಪ್ರಿನ್ಸ್ ಕಟ್ ಬೇಡ ಅಂದ್ರೆ ನಾರ್ಮಲ್ ಆಗಿ ಒಂದು ಟಕ್ಸ್ ಪಾಯಿಂಟ್ ಹಿಡಿದ್ಬಿಡ್ರಿ ಅಷ್ಟ. ನೆಕ್ಸ್ಟ್ ನೋಡ್ರಿ ಹಿಂಗ ನೋಡ್ರಿ ಇಲ್ಲಿಂದ ಈ ಪಾಯಿಂಟ್ನ ಸೇರಿಸ್ಕೊರಿ. ಫಸ್ಟ್ ಸೇರಿಸಿ ನೋಡ್ರಿ ಈ ತರ ಮಾರ್ಕಿಂಗ್ನ ಮಾಡ್ಕೊರಿ. ನೋಡ್ರಿ ನಮ್ಗೆ ಜಾಸ್ತಿ ಇಲ್ಲಿ ಏನ್ ಕನ್ಫ್ಯೂಷನ್ ಆಕತ್ತೆ ಅಂದ್ರೆ ಇಲ್ಲಿ ಎಷ್ಟು ಅಳತೆ ತಗೋಬೇಕು ಅನ್ನೋ ಕನ್ಫ್ಯೂಷನ್ ಆಕತಿ. ಇಲ್ಲಿಂದ ಇಲ್ಲಿಗೆ ನಾವು 4 ಇಂಚನ್ನ ತಗೋಬೇಕು, 4 ಇಂಚು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 2.5 ಇಂಚನ್ನ ತಗೋಬೇಕು, 2.5 ಇಂಚು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ನಾವು ಗ್ಯಾಪ್ ಎಷ್ಟು ತಗೋಬೇಕು, ಇಲ್ಲಿ ಅರ್ಧ ಇಂಚ್ ಅಷ್ಟೇ ನಾವು ಗ್ಯಾಪ್ನ ತಗೋಬೇಕು. ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಗ್ಯಾಪ್ ತಗೋಬೇಕು. ಅಂದ್ರೆ ಇಲ್ಲಿ ನಮ್ಗೆ ಟಕ್ಸ್ ಪಾಯಿಂಟ್ ಇದು ಕಟ್ಟಿಂಗ್ ಅಲ್ಲಿ ಹೋಗ್ತೈತೆ ನಮ್ಗೆ, ಇದು ಕಟ್ಟಿಂಗ್ ಮಾಡುವಾಗ ಇಲ್ಲಿ ನಮ್ ಟಕ್ಸ್ ಪಾಯಿಂಟ್ ನೀಟಾಗಿ ಬರಲಿ ಅನ್ನೋದಕ್ಕೆ ನಾವು ಇಲ್ಲಿ ಅರ್ಧ ಇಂಚ್ನ ತಗೋಬೇಕು. ನೆಕ್ಸ್ಟ್ ನೋಡ್ರಿ ಫ್ರಂಟ್ ಪಾರ್ಟ್ ಕಟಿಂಗ್ ಇಷ್ಟೇ ಐತಿ. ನಾವು ಆರ್ಮೋಲ್ ಎಷ್ಟು ತಗೊಂಡಿದೀವಿ, 6.5 ಇಂಚ್ ತಗೊಂಡಿದೀವಿ. ಮತ್ತೆ ಇಲ್ಲಿಂದ ಇಲ್ಲಿಗೆ ನಾವು ಈ ಶೇಪ್ ತೆಗೆಯೋದಕ್ಕೆ ಇಲ್ಲಿ ಎಷ್ಟು ತಗೊಂಡಿದೀವಿ, ಈ ಕಾರ್ನರ್ ಇಂದ ಹಿಡಿದು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ಕರೆಕ್ಟ್ ಆಗಿ ಪಾಯಿಂಟ್ ನೋಡ್ಕೊರಿ. ಈ ಕಾರ್ನರ್ ಇಂದ ಹಿಡಿದು ಇಲ್ಲಿ 1 ಇಂಚ್ ಅಷ್ಟೇ ನಾವು ಮಾರ್ಕ್ನ ಮಾಡಿದೀವಿ, 1 ಇಂಚ್. ಇಲ್ಲಿಂದ ಇಲ್ಲಿಗೆ 1 ಇಂಚ್ ಅಷ್ಟೇ ನಾವು ಗ್ಯಾಪ್ನ ತಗೊಂಡಿದೀವಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಸ್ಟಿಚಿಂಗ್ ಮಾರ್ಜಿನ್ ಎಕ್ಸ್ಟ್ರಾ ಅಂತೇಳಿ ಇದು 1.5 ಇಂಚ್ ತಗೊಂಡಿದ್ದೀವಿ. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಅಂತೇಳಿ ನಮಗೆಲ್ಲಾನು ನೀಟಾಗಿ ತಿಳಿಸ್ಕೊಡಕತ್ತೀನಿ ನಿಮ್ಗೆ. ಇದು ನಮ್ಗೆ ಚೆಸ್ಟ್ ಮೆಜರ್ಮೆಂಟ್ ಇಷ್ಟು. ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ಎಕ್ಸ್ಟ್ರಾ ನಾವು ಸ್ಟಿಚಿಂಗ್ ಮಾರ್ಜಿನ್ ಅಂತ ತಗೊಂಡಿದ್ದೀವಿ. ಫ್ರಂಟ್ ಪಾರ್ಟ್ ಇಷ್ಟು ಕಟಿಂಗ್ ಮುಗೀತು.
ಇದರಲ್ಲಿ ಏನಾರ ಡೌಟ್ ಬಂತು ಅಂತಂದ್ರೆ ನೀವು ವಿಡಿಯೋ ನೋಡಿದ ಮೇಲೆ ಕಮೆಂಟ್ ಮಾಡಿ ತಿಳಿಸ್ರಿ ನಂಗೆ. ನಾನು ಖಂಡಿತ ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಇವಾಗ ಇದ್ರ ಪಕ್ಕನೇ ನಾನು ನಿಮ್ಗೆ ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಮಾಡಿ ತಿಳಿಸ್ಕೊಡ್ತೀನಿ. ಇದು ಯಾವುದು ನಮ್ಗೆ ಇವಾಗ ಇದು ಬ್ಯಾಕ್ ಪಾರ್ಟ್. ನೆಕ್ಸ್ಟ್ ನೋಡ್ರಿ, ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಎರಡು ಲೆಂತ್ ಸೇಮ್ ಇರ್ತಾವೆ, ಮತ್ತು ಆರ್ಮೋಲೂ ಸೇಮ್ ಇರ್ತೈತಿ, ನೆಕ್ ಬಿಡುತ್ತೂ ಸೇಮ್ ಇರ್ತದೆ. ಬಟ್ ನೆಕ್ ಅಗಲ ಒಂದಷ್ಟೇ ಏನಿರ್ತೈತಿ, ಇದು ಬ್ಯಾಕ್ ಪಾರ್ಟಿಂದ ಜಾಸ್ತಿ ಇರ್ತೈತಿ. ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಫಸ್ಟ್ ನೆಕ್ ಬ್ಲೌಸಿನ ಉದ್ದಾನ ತಗೋರಿ. ಬ್ಲೌಸಿನ ಉದ್ದ ರೆಡಿ ಇರೋದು 13, ಸ್ಟಿಚಿಂಗ್ ಮಾರ್ಜಿನ್ 1 ಇಂಚ್ ಎಕ್ಸ್ಟ್ರಾ. ನೆಕ್ಸ್ಟ್ ಮೈ ಅಳತೆ ರೆಡಿ ಇರೋದು 9, ಒಂದು ಅರ್ಧ ಇಂಚ್ 1.5 ಇಂಚ್ ಏನು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ಗೆ. ಭುಜ ತಗೋರಿ, ಭುಜ ಎಷ್ಟಿತ್ತು, 7 ಇಂಚ್ ಇತ್ತು. ನೆಕ್ಸ್ಟ್ ಆರ್ಮೋಲು 6.5 ಇಂಚ್. ನೋಡ್ರಿ, ನೆಕ್ಸ್ಟ್ ಆರ್ಮೋಲ್ ಹತ್ರ ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅರ್ಧ ಇಂಚ್ ಅಷ್ಟೇ ನಾವು ತಗೊಂಡಿರ್ತೀವಿ. ಬಟ್ ಇಲ್ಲಿ ಏನು ಮಾಡ್ಬೇಕು, ನಾವು ಬ್ಯಾಕ್ ಪಾರ್ಟ್ಗೆ 1 ಇಂಚ್ ಅಷ್ಟು ಮಾರ್ಕ್ ಮಾಡ್ಕೋಬೇಕು. 1 ಇಂಚ್ ಮಾರ್ಕ್ ಮಾಡ್ಕೊಂಡು ನಾವು ಶೇಪ್ನ ತೆಗಿಬೇಕು. ನೆಕ್ಸ್ಟ್ ಇವಾಗ ನೆಕ್ ಬಿಡ್ತ್ ತಗೋರಿ. ನೆಕ್ ಬಿಡ್ತ್ ಎಷ್ಟು 4 ಇಂಚ್ಗೆ ತಗೋರಿ. ಮತ್ತೆ ನೆಕ್ ಉದ್ದ ಫಸ್ಟ್ 3.5 ತಗೋರಿ. 3.5 ತಗೊಂಡು ಈ ರೀತಿ ಮಾರ್ಕ್ ಮಾಡ್ಕೋರಿ. ಇಲ್ಲಿವರೆಗೂ ಏನಿರ್ತಿದ್ದು ಸೇಮ್ ಇರ್ತೈತಿ, ಬ್ಯಾಕ್ ಪಾರ್ಟ್ ಮತ್ತೆ ಫ್ರಂಟ್ ಪಾರ್ಟ್. ಇದು 1ನೇ ಮಾರ್ಕ್ ಅಲ್ರಿ, ನೆಕ್ಸ್ಟ್ ಮೇಲಿರೋದು ಮಾರ್ಕಿಂಗ್. ಇಷ್ಟು ನಮ್ಗೆ ನೆಕ್ ಡೈಗ್ರಾಮ್ ಕರೆಕ್ಟ್ ಇಷ್ಟೇ ಇರ್ತೈತಿ. ನೆಕ್ಸ್ಟ್ ಇಲ್ಲಿಂದ ನಾವು ಡಿಸೈನ್ನ ಮಾಡ್ಕೋಬೇಕು. ನೋಡ್ರಿ, ರೆಡಿ ಇರೋದು ಎಷ್ಟೈತಿ ನಮ್ಗೆ ಉದ್ದ, ಇಲ್ಲಿಂದನೇ ಕೌಂಟ್ ಮಾಡ್ಕೋಬೇಕು ನಾವು. ಬ್ಯಾಕ್ ನೆಕ್ ನಂಗೆ ರೆಡಿ ಇರೋದು ಎಷ್ಟೈತಿ, 10 ಇಂಚ್ ಐತಿ ಆಯ್ತಾ. 10ಕ್ಕೆ ಇಲ್ಲಿ ಮಾರ್ಕ್ ಮಾಡ್ಕೋರಿ. ಇಲ್ಲಿಂದ ನೀವು ಶೇಪ್ನ ತೆಗೀರಿ. ಯಾವ ಥರ ನಿಮ್ಗೆ ಶೇಪ್ ಬೇಕು ಆ ರೀತಿ ನೀವು ಶೇಪ್ನ ತಕ್ಕೋರಿ. ನಿಮ್ಗೆ ಇಲ್ಲಿ ಜಾಸ್ತಿ ಏನು ಜಾಸ್ತಿ ಡೀಪಾಗಿ ಬೇಕು ಅಂತಂದ್ರೆ ಸ್ವಲ್ಪ ಶೇಪ್ನ ಹೊರಗಡೆ ತಕ್ಕೋರಿ, ಅಗಲ ಮಾಡ್ಕೊಂಡು ತಕ್ಕೋರಿ. ಇಲ್ಲ ನಮ್ಗೆ ಇಷ್ಟೇ ಸ್ವಲ್ಪ ಇಂದ ಅಷ್ಟೇನು ಡೀಪಾಗಿ ಬೇಡ ನೆಕ್ ಅಂತಂದ್ರೆ ಚಿಕ್ಕದಾಗಿ ತಕ್ಕೋರಿ, ನಡೀತೈತಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಾವು ಟಕ್ಸ್ ಪ್ಯಾಂಟ್ನ ತಗೋಬೇಕು. ಇಲ್ಲಿಂದ 4ಕ್ಕೆ ಒಂದು ಮಾರ್ಕ್ ಮಾಡ್ಕೋರಿ. ಇಲ್ಲ ಬ್ಯಾಕ್ ಪಾರ್ಟ್ 4.5 ಇಂಚ್ಗೆ ಮಾರ್ಕ್ ಮಾಡ್ಕೋರಿ. ಮಾರ್ಕ್ ಮಾಡ್ಕೊಂಡು ಟಕ್ಸ್ ಪ್ಯಾಂಟ್ ಉದ್ದ 4 ಇಂಚನ್ನ ತಗೋರಿ. ಬ್ಯಾಕ್ ಪಾರ್ಟ್ ತುಂಬ ಈಸಿ. ಸ್ವಲ್ಪ ನಮ್ಗೆ ಫ್ರಂಟ್ ಪಾರ್ಟಲ್ಲಿ ಎಲ್ಲಿ ಕನ್ಫ್ಯೂಷನ್ ಆಕತಿ ಅಂತಂದ್ರೆ, ಇಲ್ಲಿ ನಾವು ಟಕ್ಸ್ ಪಾಯಿಂಟ್ ಇಡುವಲ್ಲಿ ಒಂಚೂರು ಕನ್ಫ್ಯೂಷನ್ ಆಕತಿ, ಅಲ್ಲಿ ಒಂಚೂರು ನೋಡ್ಕೊಂಡು ತಗೋರಿ. ಒಂದ್ಸರಿ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡ್ಬಿಡ್ರಿ ಇಲ್ಲಿಂದ ನಾವು ಎಷ್ಟು ತಗೋಬೇಕು ಅಂತೇಳಿ. ನೋಡ್ರಿ, ಇಲ್ಲಿಂದ ಇಲ್ಲಿಗೆ 4 ಆದ್ರೂ ತಗೋರಿ, ಇಲ್ಲ 4.5 ಆದ್ರೂ ತಗೊಂಡು ಮಾರ್ಕ್ ಮಾಡ್ಕೋರಿ. ಇದನ್ನು ನಾವು ಟಕ್ಸ್ ಪಾಯಿಂಟಿಂದ ಉದ್ದ ಎಷ್ಟು ತಗೋಬೇಕು, ಇಲ್ಲಿ 4 ಇಂಚ್ ತಗೋಬೇಕು. ನೆಕ್ಸ್ಟ್ ಅರ್ಧ ಇಂಚ್ ಗ್ಯಾಪ್ ಮಾಡಿಕೊಂಡು ಈ ಗೆರೆನ ನಾವು 2.5 ತಗೊಂಡು ಈ ರೀತಿ ಶೇಪ್ ತಗೋಬೇಕು. ಇಲ್ಲಿಂದ ಇಲ್ಲಿಗೆ ನಾವು ಶೇಪ್ ತಗೊಳ್ಳೋದಕ್ಕೆ 1 ಇಂಚ್ ತಗೋಬೋದ್ರಿ. ಬಟ್ ಭಾಳ ಅಂದರೆ ಸ್ಟಿಚಿಂಗ್ ಮಾಡುವಾಗ ಅಷ್ಟು ನೀಟಾಗಿ ಬರೋಂಗಿಲ್ಲ, ಹಾಗಾಗಿ ನಾನು ಅರ್ಧ ಇಂಚ್ ಅಷ್ಟೇ ತೊಗೊಂಡಿನಿ. ಅರ್ಧ ಇಂಚ್ ಅಷ್ಟೇ ತಗೋರಿ, ಕರೆಕ್ಟಾಗಿ ಬರ್ತೈತಿ. ಬ್ಯಾಕ್ ಪಾರ್ಟ್ನ ಸೇಮ್ ರೀ, ಅದೇ ರೀತಿನೇ ಇದು. ಇಲ್ಲಿನೂ ಸಹ ನೋಡ್ರಿ 6.5 ತೊಗೊಂಡಿದ್ದೀನಿ. ಒಂದ್ಸರಿ ಬರೆದು ಬಿಡ್ತೀನಿ ನಿಮಗೆ ಕನ್ಫ್ಯೂಷನ್ ಆಗಬಾರ್ದಂತ. ನೆಕ್ಸ್ಟ್ ಇಲ್ಲಿ 4 ಇಂಚ್ ತೊಗೊಂಡಿದ್ದೀನಿ, ಮತ್ತು ಉದ್ದಾನ 3.5 ಇಂಚ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಪೂರ್ತಿ ನೆಕ್ ಲೆಂತ್ ಎಷ್ಟೈತೆ ಅಂತಂದ್ರೆ 10 ಇಂಚ್ ಕನ್ಸಿಡರ್ ಮಾಡ್ಕೊಂಡು ತೊಗೊಂಡಿದ್ದೀನಿ ನಾನು. ಇದೇನು ಬೇಡ ನಿಮ್ಗೆ ಮತ್ತೆ ಕನ್ಫ್ಯೂಷನ್ ಆಗ್ತೈತಿ ಇದನ್ನು ಬರೋದ್ರ. ನೆಕ್ಸ್ಟ್ ನೋಡ್ರಿ, ಇಲ್ಲಿಂದ ಇಲ್ಲಿಗೆ 9 ಇಂಚು ಮೈ ಆಯ್ತು. ಇದು 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಸ್ಟಿಚಿಂಗಿಗೆ ಅಂತೇಳಿ.
ಈ ಟಕ್ಸ್ ಪಾಯಿಂಟ್ 4 ಈ ಟಕ್ಸ್ ಪಾಯಿಂಟ್ನ 4 ಇಂಚ್ಗೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಟಕ್ಸ್ ಪಾಯಿಂಟ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ 4.5 ಇಂಚನ್ನ ತೊಗೊಂಡಿದ್ದೀನಿ. ನೋಡ್ರಿ, ಇದರಲ್ಲಿ ಏನಾದರೂ ಕನ್ಫ್ಯೂಷನ್ ಆಯ್ತು ಅಂತಂದ್ರೆ ಖಂಡಿತ ಕಮೆಂಟ್ ಮಾಡಿ ನಂಗೆ ತಿಳಿಸ್ರಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡ್ರಿ, ಇದು ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ತುಂಬ ಈಸಿಯಾಗಿ ತಿಳಿಸ್ಕೊಟ್ಟಿನಿ. ಏನಾದರೂ ಡೌಟ್ ಇತ್ತು ಅಂತಂದ್ರೆ ವಿಡಿಯೋ ಪೂರ್ತಿಯಾಗಿ ವಾಚ್ ಮಾಡಿರಿ. ವಾಚ್ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಷ್ಟು ಬೆರೆತರು ಚಲೋ ಮಲಗಿಗಾತುರ.